ಸಂಡೂರಲ್ಲಿ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಗೆದ್ರೆ ಬಿ ನಾಗೇಂದ್ರ ಅವರು ಜಾಕ್ಪಾಟ್ ಹೊಡಿತಾರಾ ಅನ್ನುವಂತ ಪ್ರಶ್ನೆ ಇದೆ. ಯಾಕೆ ಅಂತಂದ್ರೆ ಮಂತ್ರಿಮಂಡಲದಲ್ಲಿ ಒಂದು ಸಚಿವ ಸ್ಥಾನ ಖಾಲಿ ಇದೆ. ಅದು ನಾಗೇಂದ್ರ ಅವರ ರಾಜೀನಾಮೆಯ ಕಾರಣಕ್ಕಾಗಿ ಖಾಲಿ ಆಗಿರೋದು. ಈಗ ಅನ್ನಪೂರ್ಣ ತುಕಾರಾಮ್ ಏನಾದರೂ ಗೆದ್ರೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಮುಂದಿನ ವಾರವೇ ಸಚಿವ ಸ್ಥಾನ ಅಲಂಕರಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಈ ಬಗ್ಗೆ ಮಾಹಿತಿಯನ್ನ ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ವಾಲ್ಮೀಕಿ ಹಗರಣದ ಕಾರಣಕ್ಕಾಗಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಜೈಲ್ ಸೇರಿದ್ರು. ಜೈಲ್ ಸೇರಿದ ನಂತರ ಆನಂತರ ಬೇಲ್ ಪಡ್ಕೊಂಡು ಆಚೆ ಬಂದಿದ್ದಾರೆ. ಸದ್ಯ ಗೆದ್ರೆ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಇತ್ತೀಚೆಗಷ್ಟೇ ಸಿಎಂ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲೇ ಹೇಳಿದ್ರು ನಾಗೇಂದ್ರನ ನಾನು ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀನಿ ಅಂತ ಹೇಳ್ಕೊಂಡಿದ್ರು, ಒಂದು ಸೂಚನೆ ಕೊಟ್ಟಿದ್ರು. ಸೊ ಈಗ ಸಂಡೂರಲ್ಲಿ ಗೆದ್ರೆ ಹಂಗಿದ್ರೆ ನಾಗೇಂದ್ರ ಕ್ಯಾಬಿನೆಟ್ ಪ್ರವೇಶಿಸೋದು ಖಚಿತನಾ? ರಕ್ಷತ್, ಬಹಳ ಮುಖ್ಯವಾಗಿರುವಂತದ್ದು ನಾಗೇಂದ್ರ ಅವರು ಮತ್ತೆ ಸಂಪುಟಕ್ಕೆ ಸೇರ್ಪಡೆಯಾಗುವುದು ಖಚಿತ ಅನ್ನುವಂತ ಮಾತುಗಳು ಕೂಡ ಈಗ ಕಾಂಗ್ರೆಸ್ ಅಲ್ಲಿ ಕೇಳಿ ಬರ್ತಾ ಇದೆ. ಇತ್ತೀಚೆಗಷ್ಟೇ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತೀವಿ ಅನ್ನುವಂತ ಸುಳಿವನ್ನ ಕೊಟ್ಟಿದ್ರು. ಹಾಗಾಗಿ ಈಗ ಸಂಡೂರು ವಿಧಾನಸಭಾ ಚುನಾವಣಾ ಫಲಿತಾಂಶ ನಾಳೆ ಹೊರಬೀಳ್ತಿದೆ. ನಾಳೆ ಅನ್ನಪೂರ್ಣ ಅವರ ಫಲಿತಾಂಶ ಕೂಡ ಗೆದ್ದಿದ್ದೇ ಆದಲ್ಲಿ ಅಂದ್ರೆ ಬಹುತೇಕ ಗೆದ್ದೇ ಗೆಲ್ತಾರೆ ಅನ್ನುವಂತ ಬಹುತೇಕ ವಿಶ್ವಾಸ ಕೂಡ ಕಾಂಗ್ರೆಸ್ ನಾಯಕರಿಗಿದೆ. ಹಾಗಾಗಿ ಸಂಡೂರು ಕ್ಷೇತ್ರ ಗೆದ್ದ ನಂತರ ಮುಂದಿನ ವಾರವೇ ನಾಗೇಂದ್ರ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗುವುದು ಖಚಿತ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಅಂದ್ರೆ ಇದೇ ತಿಂಗಳ 27ನೇ ತಾರೀಕು ನಾಗೇಂದ್ರ ಅವರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅದೆಲ್ಲವೂ ಕೂಡ ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸಂದರ್ಭದಲ್ಲೂ ಕೂಡ ನೇರವಾಗಿ ಇವರೇ ಕೂಡ ಕೆಲಸ ಮಾಡಿದ್ರು ಸಕ್ರಿಯವಾಗಿ ಎನ್ನುವಂಥದ್ದು. ಅವರು ಗೆದ್ದಿದ್ದ ಆದಲ್ಲಿ ಮುಂದಿನ ವಾರವೇ ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿವೆ. ಒಂದು ವೇಳೆ ಫಲಿತಾಂಶದಲ್ಲಿ ವ್ಯತಿರಿಕ್ತ ಆಗಿದೆ ಆದಲ್ಲಿ ಬಹುಶಃ ಸೇರ್ಪಡೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ದಿನಗಳ ಕಾಲ ಮುಂದೂಡುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದ್ರೆ ಬಹುತೇಕ ಗೆದ್ದೇ ಗೆಲ್ತಾರೆ ಅನ್ನುವಂತ ಬಲವಾದ ವಿಶ್ವಾಸ ಇರುವಂತ ನಿಟ್ಟಿನಲ್ಲಿ ಮುಂದಿನ ವಾರ ಅಂದ್ರೆ ನವೆಂಬರ್ 27ನೇ ತಾರೀಕು ಅವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಕಳೆದ ಜೂನ್ ತಿಂಗಳಲ್ಲಿ ಕೂಡ ಅವರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಅವರು ಇಡಿ ಬಂಧನಕ್ಕೆ ಒಳಗಾಗಿದ್ರು, ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ನಂತರ ಇಡಿ ಬಂಧನಕ್ಕೊಳಗಾಗಿ ಮತ್ತೆ ಜೈಲು ಪಾಲು ಕೂಡ ಆಗಿದ್ರು. ಇದೀಗ ಜೈಲಿಂದ ಹೊರಗಡೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಕೂಡ ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು. ಹಾಗಾಗಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ ಅನ್ನುವಂತ ಬಲವಾದ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂತಹ ಹೊತ್ತಲ್ಲೇ ಗೆದ್ದ ನಂತರ ನಾಗೇಂದ್ರ ಅವರನ್ನು ಕೂಡ ಮುಂದಿನ ವಾರ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.